ರಾಷ್ಟ್ರ ರಾಜಧಾನಿಯ ಫಲಿತಾಂಶಕ್ಕೆ ಕೌಂಟೌನ್ ಪ್ರಾರಂಭ ಆಗಿದೆ. ಸರಿಯಾಗಿ 8 ಗಂಟೆಗೆ ಮತ ಎಣಿಕೆ ಕಾರ್ಯ ಕೂಡ ಪ್ರಾರಂಭ ಆಗುತ್ತೆ. ಬಹಳ ಕುತೂಹಲ ಇರೋದು ಯಾವ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿಯಬಹುದು ಅಂತ. ಆಮ್ ಆದ್ಮಿ ಪಾರ್ಟಿನ ಅಥವಾ ಬಿಜೆಪಿನ 27 ವರ್ಷಗಳ ಬಳಿಕ ಅಧಿಕಾರದ ಚುಕ್ಕಾಣಿ ಹಿಡಿಲೇಬೇಕು ಅಂತ ಬಿಜೆಪಿ ನಾನಾ ರೀತಿಯಲ್ಲಿ ಪ್ಲಾನ್ಗಳನ್ನ ಮಾಡ್ಕೊಂಡಿದೆ. ಅದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಬಹಳ ಕುತೂಹಲ. ಮತ್ತೊಂದು ಕಡೆ ಕಾಂಗ್ರೆಸ್ ಅಟ್ಲೀಸ್ಟ್ ಈ ಬಾರಿನಾದ್ರೂ ಖಾತೆ ತೆರೆಯಬಹುದಾ, ಈ ಕುತೂಹಲ ಇದೆ. ಸೊ ಕೆಲ ಕ್ಷಣಗಳಲ್ಲೇ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗ್ತಾ ಹೋಗುತ್ತೆ. ಕೌಂಟೌನ್ ಪ್ರಾರಂಭ ಆಗಿದೆ. ರಾಷ್ಟ್ರ ರಾಜಧಾನಿಯ ಫಲಿತಾಂಶಕ್ಕೆ ಮತ ಎಣಿಕೆ ಕೇಂದ್ರಗಳ ಸುತ್ತ ಅತಿ ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಿದ್ದಾರೆ. 70 ಕ್ಷೇತ್ರಗಳಿಂದ 699 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ದೆಹಲಿ ಎಲೆಕ್ಷನ್ ರಿಸಲ್ಟ್ ಇನ್ನು ಅರ್ಧ ಗಂಟೆ ಮಾತ್ರ ಬಾಕಿ ಇದೆ. ಸರಿಯಾಗಿ 8 ಗಂಟೆಗೆ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಹಾಗಾಗಿ ಸೂಕ್ಷ್ಮ ಪ್ರದೇಶ, ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಸಮೀವುಲ್ಲಾ ಸರ್, ಆಗ್ಲೇ ಹೇಳ್ತಾ ಇದ್ರಿ ಮತದಾರರ ಒಲವು ಯಾವ ಕಡೆಗೆ ಹೆಂಗೆ ಮೂಡ್ ಚೇಂಜ್ ಮಾಡುತ್ತೆ ಅಂತ. ಆರಂಭದಲ್ಲಿ ಆಮ್ ಆದ್ಮಿ ಪಾರ್ಟಿ ಗ್ಯಾರಂಟಿ ಯೋಜನೆಗಳಿಂದಲೇ ಅಧಿಕಾರಕ್ಕೆ ಬಂತು ಅನ್ನುವಂತ ಮಾತುಗಳು ಸಿಕ್ತು ನಮಗೆ. ಬಟ್ ಈ ಬಾರಿ 3 ಪಕ್ಷಗಳು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ. ಸೊ ನಾರಿ ಶಕ್ತಿ ಬೇರೆ, ನೀವೇ ಹೇಳ್ದಂಗೆ ಮಹಿಳಾ ಓಟ್ಗಳು ಜಾಸ್ತಿ ಇದೆ ಅಲ್ಲಿ. ನಾರಿ ಶಕ್ತಿ 3 ಪಕ್ಷಗಳಿಗೆ ಶಕ್ತಿ. ಸೊ ಹೆಂಗೆ ವರ್ಕೌಟ್? ಈಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲಾ 7 ಸ್ಥಾನಗಳನ್ನ ಭಾರತೀಯ ಜನತಾ ಪಕ್ಷ ಪಡ್ಕೊಂಡಿದೆ. ಈ ಬಾರಿ ಆ 7 ಸ್ಥಾನಗಳನ್ನ ಭಾರತೀಯ ಜನತಾ ಪಕ್ಷ ಪಡ್ಕೊಂಡಿರೋದು ಕೂಡ ಈ ಬಾರಿ ಈ ಚುನಾವಣೆ ಮೇಲೆ, ವಿಧಾನಸಭೆ ಚುನಾವಣೆ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಗುರುತರ ಪ್ರಭಾವವನ್ನು ಬೀರಿದೆ. ಇಲ್ಲಿ ಇಂಪಾರ್ಟೆಂಟ್ ಆಗಿ ಮಧ್ಯಮ ವರ್ಗ ಸರಿಸುಮಾರು 67.16%. ಈ ಮಧ್ಯಮ ವರ್ಗದಲ್ಲಿ ಆಮ್ ಆದ್ಮಿ ಪಕ್ಷದ ಬಗ್ಗೆ ಇರುವಂತಹ ಒಲವು ಈ ಬಾರಿ ಸ್ವಲ್ಪ ಕಡಿಮೆ ಆಗಿದೆ ಅಂತ ಇತ್ತೀಚೆಗೆ ಬಂದ ಕೆಲವು ಅಭಿಪ್ರಾಯ ಸಂಗ್ರಹಗಳಿಂದ, ಸಮೀಕ್ಷೆಗಳಿಂದ ನಮಗೆ ವ್ಯಕ್ತ ಆಗ್ತಿದೆ. ಆದರೆ ಎಷ್ಟರ ಮಟ್ಟಿಗೆ ಈ ಒಲವು ಕಡಿಮೆ ಆಗಿದೆ ಅನ್ನೋದು ನಮಗೆ ಈ ರಿಸಲ್ಟ್ ಇನ್ ಕೆಲವೇ ಕ್ಷಣಗಳಲ್ಲಿ ಇದು ಗೊತ್ತಾಗುತ್ತೆ. ಹೀಗಾಗಿ ಮಿಡಲ್ ಕ್ಲಾಸು ಮತ್ತು ಮಹಿಳೆಯರು ಇಲ್ಲಿ ಡಿಸಿಸಿವ್ ಫ್ಯಾಕ್ಟರ್ಸ್ ಆಗ್ತವೆ. ಜೊತೆಗೆ ಮತಗಳು ಎಷ್ಟು ಸ್ವಿಂಗ್ ಆಗ್ತವೆ ಅಂದ್ರೆ ಎಷ್ಟು ಈಗ ಪರ್ಸೆಂಟೇಜ್ ಕೂಡ ಸರಿಸುಮಾರು 60 ಪಾಯಿಂಟ್ ಎಷ್ಟು ಪರ್ಸೆಂಟೇಜ್ ಆಗಿದೆ. ಲಾಸ್ಟ್ ಟೈಮ್ 67 ಏನೋ ಇತ್ತು, ಈ ಬಾರಿ ಕಡಿಮೆ ಕೂಡ ಆಗಿದೆ. 62 ಪಾಯಿಂಟ್ ಎಷ್ಟೋ ಇತ್ತು, ಅದು ಈಗ ಕಡಿಮೆ ಆಗಿದೆ. ಹೀಗಾಗಿ 53.57% ಆಮ್ ಆದ್ಮಿ ಪಾರ್ಟಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಪಡ್ಕೊಂಡಿತ್ತು. ಈ ಮತಗಳಲ್ಲಿ ಎಷ್ಟು ಪ್ರಮಾಣವನ್ನ ಅವ್ರು ಕಳ್ಕೋತಾನೆ ಮತ್ತು ಎಷ್ಟು ಪ್ರಮಾಣವನ್ನ ಭಾರತೀಯ ಜನತಾ ಪಕ್ಷ ಪಡ್ಕೊಳ್ಳುತ್ತೆ ಅಂದ್ರೆ 38.5% ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಡ್ಕೊಂಡಿತ್ತು. ದೊಡ್ಡ ಪ್ರಮಾಣದಲ್ಲಿ ಸ್ವಿಂಗ್ ಆಗಬೇಕು. ಈ ಸಾರಿ ಗೆಲ್ಬೇಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಶಿಫ್ಟ್ ಆಗಬೇಕು. ದೊಡ್ಡ ಪ್ರಮಾಣದಲ್ಲಿ ಸ್ವಿಂಗ್ ಆದ್ರೆ ಮಾತ್ರ ಇಲ್ಲಿ ರಿಜಿಸ್ಟರ್ ಆಗುವಂತಹ ಇಲ್ಲಿ ಒಂದು ಗುರುತರ ಚೇಂಜಸ್ ನಮಗೆ ಇಲ್ಲಿ ರಿಜಿಸ್ಟರ್ ಆಗ್ತಿದೆ. ಮತ್ತೆ ನಮಗೆ ಅರ್ಲಿ ಸರ್ವೆ ರಿಪೋರ್ಟ್ಸ್ ಪ್ರಕಾರ ಅದು ಕಾಣಿಸ್ತಾ ಇದೆ. ನನ್ಗೆ ಈ ಸಂದರ್ಭದಲ್ಲಿ ನಾವ್ ಎಷ್ಟೇ ಇದನ್ನ ಪ್ರಾಕ್ಟಿಕಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರು ಕೂಡ, ಈಗಾಗಲೇ ನಮ್ಮ ಇಬ್ರು ಅತಿಥಿಗಳು ಹೇಳ್ದಂಗೆ ಆಪ್ನ ನಾವು ಸುಮ್ಮನೆ ಒಂದು ಬೇರೆ ಒಂದು ಎಲ್ಲಾ ಪಕ್ಷಗಳ ತರ ಅಂತ ನೋಡಕ್ಕಾಗಲ್ಲ. ಭಾರತ ಕಂಡಿರ್ತಕ್ಕಂಥ ಒಂದು ಅದ್ಭುತವಾದ ರಾಜಕೀಯ ಚಳವಳಿ ಕೂಡ ಆಗಿತ್ತದು ಅಂತ. ಇಂಥ ಸಂದರ್ಭದಲ್ಲಿ ನಂಜಪ್ಪ ಕಾಳೇಗೌಡ್ರಿಗೆ ನಾನು ಕೇಳ್ಬೇಕಾಗಿರೋದು, ಯಾಕೆ ಅಷ್ಟೊಂದು ಆರೋಪಗಳು, ಅಷ್ಟೊಂದು ಅಪವಾದಗಳು, ಆಮೇಲೆ ಅಲ್ಲಿ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಜೊತೆ ಅಷ್ಟೊಂದು ತಿಕ್ಕಾಟ, ಆಮೇಲೆ ಸೆಂಟರ್ ಜೊತೆ ಅಷ್ಟೊಂದು ತಿಕ್ಕಾಟ, ಅಷ್ಟೊಂದು ಭ್ರಷ್ಟಾಚಾರದ ಆರೋಪಗಳು. ಈ ಚಿನುವಾ ಅಚ್ಬೇದು ಒಂದು ಮಾತಿದೆ, ಒಂದು ನಾವೆಲ್ ಇದೆ, ಥಿಂಗ್ಸ್ ಫಾಲ್ ಅಪಾರ್ಟ್ ಅಂತ, ಸೆಂಟರ್ ಕೆನಾಟ್ ಹೋಲ್ಡ್ ಅಂತ. ಸೊ ಟರ್ನಿಂಗ್ ಇನ್ ವೈಡನಿಂಗ್ ಜೈರ್ ಅಂತ ಅದು ದೊಡ್ಡದಾಗ್ತಾನೆ ಹೋಯ್ತು. ನಿಮ್ಮ ಆಪ್ನ ಹಳವಂಡಗಳು ಅಂತೀವಲ್ಲ, ದೊಡ್ಡದಾಗ್ತಾನೆ ಹೋಯ್ತು. ಯಾಕೆ ಹಂಗಾಯ್ತು ಅಂತ? ಥಿಂಗ್ಸ್ ಫಾಲ್ ಅಪಾರ್ಟ್ಗೂ ಅದು ಒಗಾಂಡದ್ದು ಕತೆ. ಅವ್ರು ಬರ್ದಿರೋದು ಅವ್ರಿಗೆ ಅದನ್ನ ಹಿಡಿದಿಟ್ಕೊಳಕ್ ಆಗ್ಲಿಲ್ವಾ? ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಒಂದು ಸಮರ್ಥ ನಾಯಕತ್ವ ಕೊಡಕ್ ಆಗ್ಲಿಲ್ವಾ? ಜನ ಬಿಟ್ಟು ಹೋದ್ರು, ಆಪ್ನ ನಾಯಕರುಗಳು ಬಿಟ್ಟು ಹೋದ್ರು. ಹೇಳ್ತೀನಿ, ಈಗ ಆಮಿಷ ಕೊಟ್ಟು ಹಿಡಿದಿಟ್ಕೊಳ್ಳೋ ಪ್ರಯತ್ನಗಳಾಗ್ತಾ ಇದೆ ಅನ್ನೋ ಮಾತು. ನೀವೇನ್ ಹೇಳಿದ್ರಿ, ಥಿಂಗ್ಸ್ ಫಾಲ್ ಅಪಾರ್ಟ್, ಅದು ಉಗಾಂಡ, ದಕ್ಷಿಣ ಆಫ್ರಿಕಾದ ಉಗಾಂಡದ ಕಥೆಯಲ್ಲಿ ಬರ್ತಕ್ಕಂಥದ್ದು. ಅದ್ರಲ್ಲಿ ಒಕಾಂಕೋ ಅಂತ ಒಬ್ಬ ಇರ್ತಾನೆ. ಒಕಾಂಕೋ ಅದರ ಹೀರೋ ಆಯ್ತಾ, ಅವನು ಸುತ್ತ ಬರ್ತಾನೆ. ಅಲ್ಲೇನಾಗುತ್ತೆ ಅಂದ್ರೆ ಆ ಕತೆ ನೀವ್ ಹೇಳಿದ್ದಕ್ಕೆ ಹೇಳ್ತೀನಿ, ಯಾಕಂದ್ರೆ ನನ್ಗೆ ಡಿಗ್ರಿನಲ್ಲಿ ಅದು ಪಾಠ ಇದ್ದಿದ್ರಿಂದ ನೆನಪಿದೆ. 35 ವರ್ಷ ಆದ್ರೂನು ಅಲ್ಲೇನಾಗುತ್ತೆ ಅಂದ್ರೆ ಒಂದೊಂದು ಮದ್ವೆ ಆದಾಗ ಅವ್ರಿಗೆ ಒಂದೊಂದು ಗರಿ ಕೊಡ್ತಿರ್ತಾರೆ. ದಟ್ ಇಸ್ ದಿ ಥಿಂಗ್ಸ್ ಫಾಲ್ ಅಪಾರ್ಟ್ ಕತೆ. ಆಗ ಹೇಳ್ತೀನಿ, ಆಗ ಹೇಳ್ದಾಗಂದ್ರೆ ನಾನು ಆಗ್ಲೇ ಹೇಳ್ದೆ, ದೊಡ್ಡ ಮೀನುಗಳು ಸಣ್ಣ ಮೀನುಗೊಂದು. ಒಬ್ಬ ಪ್ರಭಾವಿ ಚಕ್ರವರ್ತಿ ಒಂದ್ ದೇಶದಲ್ಲಿದ್ರೆ ಹಿಂದೆ, ಪ್ರಭಾವಿ ಚಕ್ರವರ್ತಿ ಅಂತ ಒಪ್ಕೊಂಡ್ಬಿಟ್ರಿ.
ನಾನು ಹಿಂದೆ ಅಂತ ಹೇಳ್ತಿದ್ದೀನಿ ಮೇಡಮ್. ಪ್ರಜಾಪ್ರಭುತ್ವ ಬರೋಕ್ಕಿಂತ ನೀವ್ ಯಾಕೋ ಬಹಳ ಫಾಸ್ಟ್ ಇದ್ದೀರಿ. ಮೋದಿ ಅವ್ರು ನೀವೇ ಒಪ್ಕೋತಾ ಇದ್ದೀರಲ್ಲ. ನಾನ್ ಮೋದಿ ವಿಚಾರಕ್ಕೆ ಬಂದೇ ಇಲ್ಲ, ಹಿಂದೆ ಎಂದೆ. ಅಂದ್ರೆ ರಾಜಪ್ರಭುತ್ವ ಇದ್ದಾಗ ಚಕ್ರವರ್ತಿ ಯಾರು? ಪ್ರಧಾನಮಂತ್ರಿ ವಾಪಸ್ ಬರ್ತೀವಿ ಸರ್. ಒಂದು ಅಪ್ಡೇಟ್ ಇದೆ. ಮತ ಎಣಿಕೆ ಕೇಂದ್ರಗಳಲ್ಲಿ ಮೊಬೈಲ್ ನಿಷೇಧ. ಮೊದಲು ಅಂಚೆ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಮತ ಎಣಿಕೆ ಕೇಂದ್ರಗಳ ಸುತ್ತ 3 ಹಂತಗಳಲ್ಲಿ ಭದ್ರತೆಯನ್ನ ಒದಗಿಸಲಾಗಿದೆ. ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ 65% ವೋಟಿಂಗ್ ಆಗಿದೆ. ಮತ ಎಣಿಕೆ ಕೇಂದ್ರಗಳಲ್ಲಿ ಮೊಬೈಲ್ ಬಳಕೆ ಇಲ್ಲ. ಮೊಬೈಲ್ಗಳಿಗೆ ನಿಷೇಧ ಹೇರಲಾಗಿದೆ. ಯಾರು ಕೂಡ ಮೊಬೈಲ್ ಹಿಡ್ಕೊಂಡು ಹೋಗೋ ಹಾಗಿಲ್ಲ. ಮೊದಲು ಅಂಚೆ ಮತಗಳ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಮತ ಎಣಿಕೆ ಕೇಂದ್ರಗಳ ಸುತ್ತ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಒಟ್ಟಿನಲ್ಲಿ ತೀವ್ರ ಕುತೂಹಲ ಅಂತೂ ಇದ್ದೇ ಇದೆ. ಸೊ ಆ ಕುತೂಹಲ ಪ್ರಶ್ನೆಗಳಿಗೆ ಕೆಲ ಕ್ಷಣಗಳಲ್ಲೇ ಉತ್ತರ ಸಿಗುತ್ತೆ. ಕಂಟಿನ್ಯೂ ಮಾಡಿ ಸರ್, ಹೇಳ್ತಾ ಇದ್ರಿ. ನಾನು ಹಿಂದೆ ಅಂದ್ರೆ ಪ್ರಜಾಪ್ರಭುತ್ವ ಬರೋಕ್ಕಿಂತ ಮುಂಚೆ ಚಕ್ರವರ್ತಿ ಅನ್ನೋ ಪದ ಬಳಸ್ತೆ, ಪ್ರಧಾನಮಂತ್ರಿ ಅಲ್ಲ. ಆ ಚಕ್ರವರ್ತಿ ಯಾವ್ದಾದ್ರು ಒಂದು ಸಾಮ್ರಾಜ್ಯ ಜೋರಾಗಿದ್ದಾಗ ಪಕ್ಕದಲ್ಲಿ ಇನ್ನೊಂದು ಸಾಮ್ರಾಜ್ಯ ಇದಾಗುತ್ತೆ ಅಂದ್ರೆ ಅದನ್ನ ಅಲ್ಲೇ ಅಳಿಸಾಕ್ತಕ್ಕಂಥ ತುಳಿತಕ್ಕಂಥ ಇತಿಹಾಸವನ್ನ ತಾವು ಕಂಡಿದ್ದೀರಿ. ಪ್ರಜಾಪ್ರಭುತ್ವ ಬಂದಾದ್ಮೇಲೂ ಕೂಡ ಒಂದು ಬಲಿಷ್ಠ ಪಕ್ಷ ಇದ್ದಾಗ ಇನ್ಯಾವುದೇ ಪಕ್ಷ ಬೆಳಿಬಾರ್ದು ಅಂತಕ್ಕಂಥದ್ದು ಅವ್ರದ್ದು ಧ್ಯೇಯೋದ್ದೇಶ ಇರ್ತದೆ. ಹಾಗಾಗಿ ಯಾರಾದರೂ ಒಂದು ಪಕ್ಷ ಅಥವಾ ಒಬ್ಬ ವ್ಯಕ್ತಿ ನನಗೆ ಸಮಬಲವಾಗಿ ಪ್ರತಿಸ್ಪರ್ಧೆ ನೀಡ್ತಾರೆ, ಎಮರ್ಜ್ ಆಗ್ತಾ ಇದ್ದಾರೆ ಅಂತ ಅಂದಾಗ ಅವರನ್ನ ತುಳಿಲಿಕ್ಕೆ, ಅವ್ರನ್ನ ದಮನ ಮಾಡಲಿಕ್ಕೆ, ಅವ್ರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಲಿಕ್ಕೆ ಏನೇನು ಬಲ ಪ್ರಯೋಗಗಳು ಮಾಡಬೇಕು ಎಲ್ಲವನ್ನು ಮಾಡ್ತಾರೆ. ಹೇಳ್ತಾ ಹೋಗ್ತೀನಿ ನೋಡಿ. ದೆಹಲಿ ಒಂದು ಪೂರ್ಣ ಪ್ರಮಾಣದ ರಾಜ್ಯ ಅಲ್ಲ. ಅಲ್ಲಿ ಹೋಮ್ ಮಿನಿಸ್ಟ್ರಿ ಇವ್ರಿಗೆ ಬರಲ್ಲ. ಎಂಟೈರ್ ಪೊಲೀಸ್ ವ್ಯವಸ್ಥೆ ಕೇಂದ್ರ ಸರ್ಕಾರದ ಕೈಲಿರ್ತದೆ. ಅಲ್ಲಿ ರಾಜಧಾನಿಯ ಫಲಿತಾಂಶಕ್ಕೆ ಕೌಂಟೌನ್ ಪ್ರಾರಂಭ ಆಗಿದೆ. ಸರಿಯಾಗಿ 8 ಗಂಟೆಗೆ ಮತ ಎಣಿಕೆ ಕಾರ್ಯ ಕೂಡ ಪ್ರಾರಂಭ ಆಗುತ್ತೆ. ಬಹಳ ಕುತೂಹಲ ಇರೋದು ಯಾವ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿಯಬಹುದು ಅಂತ. ಆಮ್ ಆದ್ಮಿ ಪಾರ್ಟಿನ ಅಥವಾ ಬಿಜೆಪಿನ 27 ವರ್ಷಗಳ ಬಳಿಕ ಅಧಿಕಾರದ ಚುಕ್ಕಾಣಿ ಹಿಡಿಲೇಬೇಕು ಅಂತ ಬಿಜೆಪಿ ನಾನಾ ರೀತಿಯಲ್ಲಿ ಪ್ಲಾನ್ಗಳನ್ನ ಮಾಡ್ಕೊಂಡಿದೆ. ಅದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಬಹಳ ಕುತೂಹಲ. ಮತ್ತೊಂದು ಕಡೆ ಕಾಂಗ್ರೆಸ್ ಅಟ್ಲೀಸ್ಟ್ ಈ ಬಾರಿನಾದ್ರೂ ಖಾತೆ ತೆರೆಯಬಹುದಾ, ಈ ಕುತೂಹಲ ಇದೆ. ಸೊ ಕೆಲ ಕ್ಷಣಗಳಲ್ಲೇ ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗ್ತಾ ಹೋಗುತ್ತೆ. ಕೌಂಟೌನ್ ಪ್ರಾರಂಭ ಆಗಿದೆ. ರಾಷ್ಟ್ರ ರಾಜಧಾನಿಯ ಫಲಿತಾಂಶಕ್ಕೆ ಮತ ಎಣಿಕೆ ಕೇಂದ್ರಗಳ ಸುತ್ತ ಅತಿ ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಿದ್ದಾರೆ. 70 ಕ್ಷೇತ್ರಗಳಿಂದ 699 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ದೆಹಲಿ ಎಲೆಕ್ಷನ್ ರಿಸಲ್ಟ್ ಇನ್ನು ಅರ್ಧ ಗಂಟೆ ಮಾತ್ರ ಬಾಕಿ ಇದೆ. ಸರಿಯಾಗಿ 8 ಗಂಟೆಗೆ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಹಾಗಾಗಿ ಸೂಕ್ಷ್ಮ ಪ್ರದೇಶ, ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಸಮೀವುಲ್ಲಾ ಸರ್, ಆಗ್ಲೇ ಹೇಳ್ತಾ ಇದ್ರಿ ಮತದಾರ ಒಲವು ಯಾವ ಕಡೆಗೆ ಹೆಂಗೆ ಮೂಡ್ ಚೇಂಜ್ ಮಾಡುತ್ತೆ ಅಂತ. ಆರಂಭದಲ್ಲಿ ಆಮ್ ಆದ್ಮಿ ಪಾರ್ಟಿ ಗ್ಯಾರಂಟಿ ಯೋಜನೆಗಳಿಂದಲೇ ಅಧಿಕಾರಕ್ಕೆ ಬಂತು ಅನ್ನುವಂತ ಮಾತುಗಳು ಸಿಕ್ತು ನಮಗೆ. ಬಟ್ ಈ ಬಾರಿ 3 ಪಕ್ಷಗಳು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ. ಸೊ ನಾರಿ ಶಕ್ತಿ ಬೇರೆ, ನೀವೇ ಹೇಳ್ದಂಗೆ ಮಹಿಳಾ ಓಟ್ಗಳು ಜಾಸ್ತಿ ಇದೆ ಅಲ್ಲಿ. ನಾರಿ ಶಕ್ತಿ 3 ಪಕ್ಷಗಳಿಗೆ ಶಕ್ತಿ. ಸೊ ಹೆಂಗೆ ವರ್ಕೌಟ್? ಈಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲಾ 7 ಸ್ಥಾನಗಳನ್ನ ಭಾರತೀಯ ಜನತಾ ಪಕ್ಷ ಪಡ್ಕೊಂಡಿದೆ. ಈ ಬಾರಿ ಆ 7 ಸ್ಥಾನಗಳನ್ನ ಭಾರತೀಯ ಜನತಾ ಪಕ್ಷ ಪಡ್ಕೊಂಡಿರೋದು ಕೂಡ ಈ ಬಾರಿ ಈ ಚುನಾವಣೆ ಮೇಲೆ, ವಿಧಾನಸಭೆ ಚುನಾವಣೆ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಗುರುತರ ಪ್ರಭಾವವನ್ನು ಬೀರಿದೆ. ಇಲ್ಲಿ ಇಂಪಾರ್ಟೆಂಟ್ ಆಗಿ ಮಧ್ಯಮ ವರ್ಗ ಸರಿಸುಮಾರು 67.16%. ಈ ಮಧ್ಯಮ ವರ್ಗದಲ್ಲಿ ಆಮ್ ಆದ್ಮಿ ಪಕ್ಷದ ಬಗ್ಗೆ ಇರುವಂತಹ ಒಲವು ಈ ಬಾರಿ ಸ್ವಲ್ಪ ಕಡಿಮೆ ಆಗಿದೆ ಅಂತ ಇತ್ತೀಚೆಗೆ ಬಂದ ಕೆಲವು ಅಭಿಪ್ರಾಯ ಸಂಗ್ರಹಗಳಿಂದ, ಸಮೀಕ್ಷೆಗಳಿಂದ ನಮಗೆ ವ್ಯಕ್ತ ಆಗ್ತಿದೆ. ಆದರೆ ಎಷ್ಟರ ಮಟ್ಟಿಗೆ ಈ ಒಲವು ಕಡಿಮೆ ಆಗಿದೆ ಅನ್ನೋದು ನಮಗೆ ಈ ರಿಸಲ್ಟ್ ಇನ್ ಕೆಲವೇ ಕ್ಷಣಗಳಲ್ಲಿ ಇದು ಗೊತ್ತಾಗುತ್ತೆ. ಹೀಗಾಗಿ ಮಿಡಲ್ ಕ್ಲಾಸು ಮತ್ತು ಮಹಿಳೆಯರು ಇಲ್ಲಿ ಡಿಸಿಸಿವ್ ಫ್ಯಾಕ್ಟರ್ಸ್ ಆಗ್ತವೆ. ಜೊತೆಗೆ ಮತಗಳು ಎಷ್ಟು ಸ್ವಿಂಗ್ ಆಗ್ತವೆ ಅಂದ್ರೆ ಎಷ್ಟು ಈಗ ಪರ್ಸೆಂಟೇಜ್ ಕೂಡ ಸರಿಸುಮಾರು 60 ಪಾಯಿಂಟ್ ಎಷ್ಟು ಪರ್ಸೆಂಟೇಜ್ ಆಗಿದೆ. ಲಾಸ್ಟ್ ಟೈಮ್ 67 ಏನೋ ಇತ್ತು, ಈ ಬಾರಿ ಕಡಿಮೆ ಕೂಡ ಆಗಿದೆ. 62 ಪಾಯಿಂಟ್ ಎಷ್ಟೋ ಇತ್ತು, ಅದು ಈಗ ಕಡಿಮೆ ಆಗಿದೆ. ಹೀಗಾಗಿ 53.57% ಆಮ್ ಆದ್ಮಿ ಪಾರ್ಟಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಪಡ್ಕೊಂಡಿತ್ತು. ಈ ಮತಗಳಲ್ಲಿ ಎಷ್ಟು ಪ್ರಮಾಣವನ್ನ ಅವ್ರು ಕಳ್ಕೋತಾನೆ ಮತ್ತು ಎಷ್ಟು ಪ್ರಮಾಣವನ್ನ ಭಾರತೀಯ ಜನತಾ ಪಕ್ಷ ಪಡ್ಕೊಳ್ಳುತ್ತೆ ಅಂದ್ರೆ 38.5% ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಡ್ಕೊಂಡಿತ್ತು. ದೊಡ್ಡ ಪ್ರಮಾಣದಲ್ಲಿ ಸ್ವಿಂಗ್ ಆಗಬೇಕು.
ಓಕೆ ಈ ಸಾರಿ ಗೆಲ್ಬೇಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಶಿಫ್ಟ್ ಆಗ್ಬೇಕು, ದೊಡ್ಡ ಪ್ರಮಾಣದಲ್ಲಿ ಸ್ವಿಂಗ್ ಆದ್ರೆ ಮಾತ್ರ ಇಲ್ಲಿ ರಿಜಿಸ್ಟರ್ ಆಗುವಂತಹ ಇಲ್ಲಿ ಒಂದು ಗುರುತರ ಚೇಂಜಸ್ ನಮಗೆ ಇಲ್ಲಿ ರಿಜಿಸ್ಟರ್ ಆಗ್ತಿದೆ. ಮತ್ತೆ ನಮಗೆ ಅರ್ಲಿ ಸರ್ವೆ ರಿಪೋರ್ಟ್ಸ್ ಪ್ರಕಾರ ಅದು ಕಾಣಿಸ್ತಾ ಇದೆ. ನನ್ಗೆ ಈ ಸಂದರ್ಭದಲ್ಲಿ ನಾವ್ ಎಷ್ಟೇ ಇದನ್ನ ಪ್ರಾಕ್ಟಿಕಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರು ಕೂಡ ಈಗಾಗಲೇ ನಮ್ಮ ಇಬ್ರು ಅತಿಥಿಗಳು ಹೇಳ್ದಂಗೆ ಆಪ್ನ ನಾವು ಸುಮ್ಮನೆ ಒಂದು ಬೇರೆ ಒಂದು ಎಲ್ಲಾ ಪಕ್ಷಗಳ ತರ ಅಂತ ನೋಡಕ್ಕಾಗಲ್ಲ. ಭಾರತ ಕಂಡಿರ್ತಕ್ಕಂಥ ಒಂದು ಅದ್ಭುತವಾದ ರಾಜಕೀಯ ಚಳವಳಿ ಕೂಡ ಆಗಿತ್ತದು ಅಂತ. ಇಂಥ ಸಂದರ್ಭದಲ್ಲಿ ನಂಜಪ್ಪ ಕಾಳೇಗೌಡ್ರಿಗೆ ನಾನು ಕೇಳ್ಬೇಕಾಗಿರೋದು, ಯಾಕೆ ಅಷ್ಟೊಂದು ಆರೋಪಗಳು, ಅಷ್ಟೊಂದು ಅಪವಾದಗಳು, ಆಮೇಲೆ ಅಲ್ಲಿ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಜೊತೆ ಅಷ್ಟೊಂದು ತಿಕ್ಕಾಟ, ಆಮೇಲೆ ಸೆಂಟರ್ ಜೊತೆ ಅಷ್ಟೊಂದು ತಿಕ್ಕಾಟ, ಅಷ್ಟೊಂದು ಭ್ರಷ್ಟಾಚಾರದ ಆರೋಪಗಳು. ಈ ಚಿನುವಾ ಅಚ್ಬೇದು ಒಂದು ಮಾತಿದೆ, ಒಂದು ನಾವೆಲ್ ಇದೆ, ಥಿಂಗ್ಸ್ ಫಾಲ್ ಅಪಾರ್ಟ್ ಅಂತ, ಸೆಂಟರ್ ಕೆನಾಟ್ ಹೋಲ್ಡ್ ಅಂತ. ಸೊ ಟರ್ನಿಂಗ್ ಇನ್ ವೈಡನಿಂಗ್ ಜೈರ್ ಅಂತ ಅದು ದೊಡ್ಡದಾಗ್ತಾನೇ ಹೋಯ್ತು. ನಿಮ್ಮ ಆಪ್ನ ಹಳವಂಡಗಳು ಅಂತೀವಲ್ಲ, ದೊಡ್ಡದಾಗ್ತಾನೆ ಹೋಯ್ತು. ಯಾಕೆ ಹಂಗಾಯ್ತು ಅಂತ? ಥಿಂಗ್ಸ್ ಫಾಲ್ ಅಪಾರ್ಟ್ಗೂ ಅದು ಒಗಾಂಡದ್ದು ಕತೆ ಅವ್ರಿಗೆ ಅದನ್ನ ಹಿಡಿದಿಟ್ಕೊಳಕ್ ಆಗ್ಲಿಲ್ವಾ? ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಒಂದು ಸಮರ್ಥ ನಾಯಕತ್ವ ಕೊಡಕ್ ಆಗ್ಲಿಲ್ವಾ? ಜನ ಬಿಟ್ಟು ಹೋದ್ರು, ಆಪ್ನ ನಾಯಕರುಗಳು ಬಿಟ್ಟು ಹೋದ್ರು. ಹೇಳ್ತೀನಿ, ಈಗ ಆಮಿಷ ಕೊಟ್ಟು ಹಿಡಿದಿಟ್ಕೊಳ್ಳೋ ಪ್ರಯತ್ನಗಳಾಗ್ತಾ ಇದೆ ಅನ್ನೋ ಮಾತು. ನೀವೇನ್ ಹೇಳಿದ್ರಿ, ಥಿಂಗ್ಸ್ ಫಾಲ್ ಅಪಾರ್ಟ್ ಅದು ಉಗಾಂಡ, ದಕ್ಷಿಣ ಆಫ್ರಿಕಾದ ಉಗಾಂಡದ ಕಥೆಯಲ್ಲಿ ಬರ್ತಕ್ಕಂಥದ್ದು. ಅದ್ರಲ್ಲಿ ಒಕಾಂಕೋ ಅಂತ ಒಬ್ಬ ಇರ್ತಾನೆ, ಒಕಾಂಕೋ ಅದರ ಹೀರೋ ಆಯ್ತಾ, ಅವನು ಸುತ್ತ ಬರ್ತಾರೆ. ಅಲ್ಲೇನಾಗುತ್ತೆ ಅಂದ್ರೆ ಆ ಕತೆ ನೀವ್ ಹೇಳಿದ್ದಕ್ಕೆ ಹೇಳ್ತೀನಿ, ಯಾಕಂದ್ರೆ ನನ್ಗೆ ಡಿಗ್ರಿನಲ್ಲಿ ಅದು ಪಾಠ ಇದ್ದಿದ್ರಿಂದ ನೆನಪಿದೆ. 35 ವರ್ಷ ಆದ್ರೂನು ಅಲ್ಲೇನಾಗುತ್ತೆ ಅಂದ್ರೆ ಒಂದೊಂದು ಮದ್ವೆ ಆದಾಗೂ ಅವ್ರಿಗೆ ಒಂದೊಂದು ಗರಿ ಕೊಡ್ತಿರ್ತಾರೆ. ದಟ್ ಇಸ್ ದಿ ಥಿಂಗ್ಸ್ ಫಾಲ್ ಅಪಾರ್ಟ್ ಕತೆ. ಆಗ ಹೇಳ್ತೀನಿ, ಆಗ ಹೇಳ್ದಾಗಂದ್ರೆ ನಾನು ಆಗ್ಲೇ ಹೇಳ್ದೆ, ದೊಡ್ಡ ಮೀನುಗಳು ಸಣ್ಣ ಮೀನುಗೊಂದು. ಒಬ್ಬ ಪ್ರಭಾವಿ ಚಕ್ರವರ್ತಿ ಒಂದ್ ದೇಶದಲ್ಲಿದ್ರೆ ಹಿಂದೆ, ಪ್ರಭಾವಿ ಚಕ್ರವರ್ತಿ ಅಂತ ಒಪ್ಕೊಂಡ್ಬಿಟ್ರಿ. ನಾನು ಹಿಂದೆ ಅಂತ ಹೇಳ್ತಿದ್ದೀನಿ ಮೇಡಮ್. ಪ್ರಜಾಪ್ರಭುತ್ವ ಬರಕ್ಕಿಂತ ನೀವ್ ಯಾಕೋ ಬಹಳ ಫಾಸ್ಟ್ ಇದ್ದೀರಿ. ನಾನ್ ಮೋದಿ ವಿಚಾರಕ್ಕೆ ಬಂದೇ ಇಲ್ಲ, ಹಿಂದೆ ಎಂದೆ. ಅಂದ್ರೆ ರಾಜಪ್ರಭುತ್ವ ಇದ್ದಾಗ ಚಕ್ರವರ್ತಿ ಯಾರು? ಪ್ರಧಾನಮಂತ್ರಿ. ವಾಪಸ್ ಬರ್ತೀವಿ ಸರ್. ಒಂದು ಅಪ್ಡೇಟ್ ಇದೆ. ಮತ ಎಣಿಕೆ ಕೇಂದ್ರಗಳಲ್ಲಿ ಮೊಬೈಲ್ ನಿಷೇಧ. ಮೊದಲು ಅಂಚೆ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಮತ ಎಣಿಕೆ ಕೇಂದ್ರಗಳ ಸುತ್ತ 3 ಹಂತಗಳಲ್ಲಿ ಭದ್ರತೆಯನ್ನ ಒದಗಿಸಲಾಗಿದೆ. ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ 65% ವೋಟಿಂಗ್ ಆಗಿದೆ. ಮತ ಎಣಿಕೆ ಕೇಂದ್ರಗಳಲ್ಲಿ ಮೊಬೈಲ್ ಬಳಕೆ ಇಲ್ಲ. ಮೊಬೈಲ್ಗಳಿಗೆ ನಿಷೇಧ ಹೇರಲಾಗಿದೆ. ಯಾರು ಕೂಡ ಮೊಬೈಲ್ ಹಿಡ್ಕೊಂಡು ಹೋಗೋ ಹಾಗಿಲ್ಲ. ಮೊದಲು ಅಂಚೆ ಮತಗಳ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಮತ ಎಣಿಕೆ ಕೇಂದ್ರಗಳ ಸುತ್ತ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಒಟ್ಟಿನಲ್ಲಿ ತೀವ್ರ ಕುತೂಹಲ ಅಂತೂ ಇದ್ದೇ ಇದೆ. ಸೊ ಆ ಕುತೂಹಲ ಪ್ರಶ್ನೆಗಳಿಗೆ ಕೆಲ ಕ್ಷಣಗಳಲ್ಲೇ ಉತ್ತರ ಸಿಗುತ್ತೆ. ಕಂಟಿನ್ಯೂ ಮಾಡಿ ಸರ್, ಹೇಳ್ತಾ ಇದ್ರಿ. ನಾನು ಹಿಂದೆ ಅಂದ್ರೆ ಪ್ರಜಾಪ್ರಭುತ್ವ ಬರಕ್ಕಿಂತ ಮುಂಚೆ ಚಕ್ರವರ್ತಿ ಅನ್ನೋ ಪದ ಬಳಸ್ತೆ, ಪ್ರಧಾನಮಂತ್ರಿ ಅಲ್ಲ. ಆ ಚಕ್ರವರ್ತಿ ಯಾವ್ದಾದ್ರು ಒಂದು ಸಾಮ್ರಾಜ್ಯ ಜೋರಾಗಿದ್ದಾಗ ಪಕ್ಕದಲ್ಲಿ ಇನ್ನೊಂದು ಸಾಮ್ರಾಜ್ಯ ಇದಾಗುತ್ತೆ ಅಂದ್ರೆ ಅದನ್ನ ಅಲ್ಲೇ ಅಳಿಸಾಕ್ತಕ್ಕಂಥ, ತುಳಿತಕ್ಕಂಥ ಇತಿಹಾಸವನ್ನ ತಾವು ಕಂಡಿದ್ದೀರಿ. ಪ್ರಜಾಪ್ರಭುತ್ವ ಬಂದಾದ್ಮೇಲೂ ಕೂಡ ಒಂದು ಬಲಿಷ್ಠ ಪಕ್ಷ ಇದ್ದಾಗ ಇನ್ಯಾವುದೇ ಪಕ್ಷ ಬೆಳಿಬಾರ್ದು ಅಂತಕ್ಕಂಥದ್ದು ಅವ್ರದ್ದು ದೇಯೋದ್ದೇಶ ಇರ್ತದೆ. ಹಾಗಾಗಿ ಯಾರಾದರೂ ಒಂದು ಪಕ್ಷ ಅಥವಾ ಒಬ್ಬ ವ್ಯಕ್ತಿ ನನಗೆ ಸಮಬಲವಾಗಿ ಪ್ರತಿಸ್ಪರ್ಧೆ ನೀಡ್ತಾರೆ, ಎಮರ್ಜ್ ಆಗ್ತಾ ಇದ್ದಾರೆ ಅಂತ ಅಂದಾಗ ಅವರನ್ನ ತುಳಿಲಿಕ್ಕೆ, ಅವ್ರನ್ನ ದಮನ ಮಾಡಲಿಕ್ಕೆ, ಅವ್ರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಲಿಕ್ಕೆ ಏನೇನು ಬಲ ಪ್ರಯೋಗಗಳು ಮಾಡಬೇಕು ಎಲ್ಲವನ್ನು ಮಾಡ್ತಾರೆ. ಹೇಳ್ತಾ ಹೋಗ್ತೀನಿ ನೋಡಿ. ದೆಹಲಿ ಒಂದು ಪೂರ್ಣ ಪ್ರಮಾಣದ ರಾಜ್ಯ ಅಲ್ಲ. ಅಲ್ಲಿ ಹೋಮ್ ಮಿನಿಸ್ಟ್ರಿ ಇವ್ರಿಗೆ ಬರಲ್ಲ. ಎಂಟೈರ್ ಪೊಲೀಸ್ ವ್ಯವಸ್ಥೆ ಕೇಂದ್ರ ಸರ್ಕಾರದ ಕೈಲಿರ್ತದೆ. ಅಲ್ಲಿ ರಾಜ್ಯಪಾಲ